ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಲಘು ಎದ್ದು ಪಾಂಡೋರ್ ಇಟ್ಕೊಂತ ಕೂತಿದ್ವಿ. ಮಮ್ಮಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ನಾನು ಎಲ್ಲ ಮಾಡಿಟ್ಟಿದ್ದೆ. ನಾನು ಗುಂಪಾಗಿ ಮನೆ ತುಂಬ ಇಡಾತಿದ್ದಾರೆ. ಸೊ ಇದನ್ನ ಕೆಲವೊಂದಿಷ್ಟು ಜನ ಏನಂತಾರ ಹಟ್ಟೆವನು ಅಂತಾರೆ. ಆಮೇಲೆ ಪಾಂಡೋರ್ ಇಟ್ಟಾದ್ಮೇಲೆ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ಆಮೇಲೆ ಹೂವಿನ ಅಲಂಕಾರ ಮಾಡ್ತೇವ್ರಿ. ಇದೆಲ್ಲ ಮುಗಿಸಿ ಪಾಪುನ್ ಮಲಗಿಸಿ ರಂಗೋಲಿ ತೆಗಾತೀನಿ. ನಂಗೆ ಚುಕ್ಕಿಟ್ ರಂಗೋಲಿ ಬಿಡಾಕ್ ಬರಂಗಿಲ್ಲ ರೀ. ಇದು ಫೈನಲ್ ನನ್ನ ರಂಗೋಲಿ ಲುಕ್. ಇಲ್ಲಿ ಹಾಲ್ ಒಳಗೆ ಪಾಂಡೋರ್ನಿಟ್ಟ ಅದ್ರ ಮುಂದೆ ಆರತಿ ಸಮಯ ಆಮೇಲೆ ಒಂದು ಮನಿ ಮಾಡಿ ಆಮೇಲೆ ಅದಕ್ಕೆ ಸಸಿ ಕುಂಬಳಕಾಯಿ ಎಲ್ಲ ಇಟ್ಟು ಅಲಂಕಾರ ಮಾಡಿರ್ತಾರೆ. ಪಾಂಡವ್ರಿಗೆ ಎಡೆ ಹಿಡಿದು ಬೇಡ್ಕೊಂಡೆ. ಇಷ್ಟೆಲ್ಲ ಮಾಡಿಕೊಡ್ದೆ ಸಾಯಂಕಾಲ ರಾತ್ರಿ ಪಾಂಡವರೆಲ್ಲ ಮ್ಯಾಲ್ ಹೋದ್ರು. ಇದೇನ್ ಸಾರಿ ನೋಡತ್ತಿರಲ್ರಿ, ನಮ್ಮ ಮಮ್ಮಿ ನಂಗೆ ದೀಪಾವಳಿ ಗಿಫ್ಟ್ ಮಾಡಾರ. ಇಲ್ಲಿನ ವಿಡಿಯೋನಾಗ ರೆಡ್ ಕಲರ್ ಸಾರಿ ಉಟ್ಕೊಂಡು ನೋಡತ್ತಿರಲ್ಲ. ಸೊ ಇವರು ನಮ್ಮ ಮನೆಗೆ ಅರ್ಬಿ ಹೋಗಕ್ ಬರ್ತಾರೆ. ಸೊ ದೀಪಾವಳಿಗೆ ಅಂತ ಹೇಳಿ ನಮ್ಮ ಮಮ್ಮಿ ಅದನ್ನ ಮಾಪಿಂಗ್ ದೀಪಾವಳಿಗೆ ಗಿಫ್ಟ್ ಮಾಡಿದ್ರ. ಏನೈತ್ರಿ ಜೀವನದಾಗ ನಾವು ಖುಷಿ ಆಗಿರೋದಲ್ದ ನಮ್ ಜೊತೆಗಿದ್ದವರು ಖುಷಿ ಪಟ್ರೆ ಅಷ್ಟ ಸಾಕಲ್ರಿ. ಮೊದಲು ಸಣ್ಣವರಿದ್ದಾಗ ಎಷ್ಟೆಷ್ಟೋ ನಮ್ನಿ ಪಟಾಕ್ಷಿ ಬರ್ತಿದ್ವು. ಒಂಥರ ನನಗೆ ನೆನಪುಗಳು ಮರುಕಳಿಸಿದಂಗೆ ಆಗತ್ತಿತ್ತು. ಆಮೇಲೆ ನಾನು ನನ್ನ ತಮ್ಮ ಕೂಡಿ ಬಿಸುಕಲ್ಲ ಹಚ್ಚಿದ್ವಿ. ಇಷ್ಟೇ ಸಣ್ಣದಾಗಿ ದೀಪಾವಳಿ ಆಚರಣೆ ಮಾಡಿದ್ವಿ ರೀ.